ಮೇಷರಾಶಿಯವರು ಆಸ್ತಿಯ ಬದಲಾವಣೆ ಅಥವಾ ಇನ್ಯಾವುದೋ ಒಂದು ದ್ರವ್ಯ ಬದಲಾವಣೆ, ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ವ್ಯವಹಾರಗಳು ನಡೆದಾಗ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದು, ದುಡ್ಡನ್ನು ಕೊಡುವಂಥದ್ದು, ತಗೊಳ್ಳುವಂಥದ್ದು, ಆಸ್ತಿಯ ಬದಲಾವಣೆ, ಆಸ್ತಿಯ ಮಾರಾಟ, ಕೊಂಡುಕೊಳ್ತಕ್ಕಂಥದ್ದು, ಈ ವಿಷಯಗಳು ಮುನ್ನೆಲೆಗೆ ಬಂದಾಗ, ಅದರ ಬಗ್ಗೆ ಚರ್ಚೆಗಳು ನಡೆದಾಗ, ಇದು ಮುಂದಿನ ದಿನಮಾನದಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಹೇಳಿ ಗೊತ್ತಾದಾಗ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಬಂಧುಗಳಲ್ಲಿ ಮಂಗಳ ಕಾರ್ಯದ ವಿಚಾರ ಮುನ್ನೆಲೆಗೆ ಬಂದಿರುತ್ತೆ, ಅದೂ ಕೂಡ ಮನಸ್ಸಿಗೆ ಸಮಾಧಾನವನ್ನು ಕೊಡುವಂಥದ್ದಾಗತ್ತೆ. ಎಷ್ಟೋ ದಿವಸಗಳಿಂದ ಯಾವುದೋ ಒಂದು ಮಂಗಳ ಕಾರ್ಯಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದು ಅದು ಇಷ್ಟು ದಿವಸವಾದರೂ ಕೂಡ ನಡೆದಿಲ್ಲ ಅಂತ ಆದಾಗ ಈಗ ಅದಕ್ಕೆ ಒಳ್ಳೆಯ ಅವಕಾಶ, ಸಂದರ್ಭಗಳು ಬಂದಿದೆ ಎನ್ನುವಂಥದ್ದು ನಿಮಗೆ ಗೊತ್ತಾಗಿ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ದೈಹಿಕವಾದಂತಹ ಆಯಾಸದಿಂದ ಕೋಪ ಹೆಚ್ಚಾಗತ್ತೆ, ಶರೀರ ವಿಶ್ರಾಂತಿಯನ್ನು ಕೇಳುತ್ತೆ, ಮತ್ತೆ ಮತ್ತೆ ಒತ್ತಡಗಳು ಹೆಚ್ಚಾದಾಗ ಕೋಪಕ್ಕೆ ಅದು ಕಾರಣವಾಗತ್ತೆ ಅಂತ ಹೇಳಿ ಅರ್ಥ. ಕೋರ್ಟ್ ವಿಚಾರದಲ್ಲಿ ವಿಶೇಷವಾದಂತಹ ಚರ್ಚೆಗಳು ನಡೆಯುವಂಥದ್ದು, ನ್ಯಾಯಸಮ್ಮತವಾದಂತಹ ವಿಷಯಕ್ಕೆ ಹಲವಾರು ಚರ್ಚೆಗಳು ಆಗುವ ಸಾಧ್ಯತೆಗಳಿರುತ್ತೆ. ಅದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ಆರೋಗ್ಯ, ಹಣ ಇವೆಲ್ಲ ಸಮಸ್ಯೆಯನ್ನು ಕುರಿತು ಸರಿಯಾದಂತಹ ನಿರ್ಧಾರವನ್ನು ಮಾಡಿದರೆ ಒಳ್ಳೆಯದು. ಆರೋಗ್ಯದ ವಿಚಾರದಲ್ಲಿ, ಹಣದ ವಿಚಾರದಲ್ಲಿ ಯಾವುದೂ ಕೂಡ ಸಮಸ್ಯೆಗಳು ಆಗದೇ ಇರುವ ಹಾಗೆ ನೋಡಿಕೊಳ್ಬೇಕಾದಂಥದ್ದು. ಅದರ ಸೂಕ್ಷ್ಮ ಗೊತ್ತಾದ ತಕ್ಷಣ ಬೇಕಾದಂತಹ ಪರಿಹಾರ ಮಾರ್ಗವನ್ನು ಕಂಡುಹಿಡ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ನಿಮ್ಮ ಶಕ್ತಿಯನ್ನು, ನಿಮ್ಮ ಸಾಮರ್ಥ್ಯವನ್ನು, ನಿಮಗಿರತಕ್ಕಂತಹ ಬುದ್ಧಿವಂತಿಕೆಯನ್ನು ಸರಿಯಾದಂತಹ ರೀತಿಯಲ್ಲಿ ವಿನಿಯೋಗ ಮಾಡಿಕೊಂಡ್ರೆ ನಿಮಗೆಲ್ಲವೂ ಕೂಡ ಅನುಕೂಲವನ್ನು ಮಾಡಿಕೊಡುತ್ತೆ. ಶ್ರೀರಾಮ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಜಾಫ್ ಪತಯೇ ನಮಃ ಎಂಬುದಾಗಿ ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ, ಆಂಜನೇಯ, ಶ್ರೀರಾಮಚಂದ್ರ ಎಲ್ಲರೂ ಕೂಡ ಇರತಕ್ಕಂತಹ ಒಂದು ಸನ್ನಿಧಿಯನ್ನು, ಸಾನ್ನಿಧ್ಯವನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಬೇರೆಯವರ ವಿಚಾರದಲ್ಲಿ ಹಸ್ತಕ್ಷೇಪವನ್ನು ಮಾಡಬೇಡಿ, ಬೇರೆಯವರ ವಿಷಯಕ್ಕೆ ಹೋಗಬೇಡಿ. ಅವರು ಹೇಗಾದರೂ ಇರಲಿ, ಯಾವ ರೀತಿಯಲ್ಲಾದರೂ ಇರಲಿ, ನಿಮಗೆ ಅವರ ವಿಷಯ ಬೇಡ. ನಿಮ್ಮ ವಿಷಯ ಮಾತ್ರ ನೀವು ನೋಡಿಕೊಂಡ್ರೆ ಅದು ನಿಮಗೆ ಕ್ಷೇಮ ಅಂತ ಅರ್ಥ. ನಿವೃತ್ತ ಜೀವನವನ್ನು ನಡೆಸ್ತಕ್ಕಂಥವ್ರಿಗೆ ಬಹಳ ಶುಭವಾದಂತಹ ದಿವಸ. ಯಾರು ನೌಕರಿಯನ್ನು ಮಾಡ್ತಾ ಇದ್ದು ನಿವೃತ್ತಿಯನ್ನು ಹೊಂದಿರ್ತಿರೋ ಅಂಥವರಿಗೆ ಬಹಳ ಉತ್ತಮವಾದಂತಹ ಜೀವನ ಸಾಗಿಸಲಿಕ್ಕೆ ಅನುಕೂಲಗಳು ಆಗ್ತಕ್ಕಂತಹ ದಿವಸ ಇದಾಗಿರುತ್ತೆ. ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತಮ್ಮ ಕಾರ್ಯದ ಒಂದು ತೃಪ್ತಿ, ಹಾಗೆ ತಾವು ಕೆಲಸ ಮಾಡ್ತಕ್ಕಂತಹ ವಿಷಯಗಳು ಮನಸ್ಸಿಗೆ ತೃಪ್ತಿಯನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ಸಾಧ್ಯವಾದಷ್ಟು ಲಾಭವನ್ನು ಗಳಿಸಲಿಕ್ಕೆ ಅವಕಾಶಗಳು ಸಿಕ್ಕುವಂಥದ್ದಾಗತ್ತೆ. ಸ್ವಸಾಮರ್ಥ್ಯದಿಂದ ಜನರ ಮೆಚ್ಚುಗೆಯನ್ನು ಪಡೆಯಬಹುದು. ನಿಮಗಿರ್ತಕ್ಕಂತಹ ಸಾಮರ್ಥ್ಯ, ಬುದ್ಧಿವಂತಿಕೆಯನ್ನು ವಿಶೇಷವಾಗಿ ಬಳಸಿಕೊಂಡು ಜನಮನದಲ್ಲಿ ನೀವು ವಿಶೇಷವಾದಂತಹ ಸ್ಥಾನವನ್ನು ಗಳಿಸ್ತೀರಿ, ಜನ ಮೆಚ್ಚುಗೆಗೆ ಪಾತ್ರರಾಗ್ತೀರಿ ಅಂತಕ್ಕಂಥದ್ದು. ಅತಿಯಾದಂತಹ ಯೋಚನೆಗಳು ಆತಂಕಕಾರಿಯಾಗಿರುತ್ತೆ. ಹಾಗಾಗಿ ಯಾವುದನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಆಲೋಚನೆ ಮಾಡಬೇಕು. ಯೋಚನೆ ಮಾಡಿದಷ್ಟನ್ನು ಕಾರ್ಯರೂಪಕ್ಕೆ ತರುವ ಪ್ರಯತ್ನ ಇರಬೇಕು. ಆಗ ಮಾತ್ರ ಅದು ಸಫಲವಾದೀತು ಅನ್ನುವಂಥದ್ದು. ನಿಮ್ಮ ಕೆಲಸದಲ್ಲಿ ನೀವು ಜಾಗ್ರತೆಯಿಂದ ಇರಿ. ಯಾವ ಕೆಲಸವನ್ನು ನೀವೇ ಮಾಡಬೇಕೋ ಅದರ ಬಗ್ಗೆ ಹೆಚ್ಚು ಗಮನ ಇರಲಿ. ಅದರಿಂದ ಬೇರೆಯವರನ್ನು ನಂಬಿ ನಿಮಗೆ ಅಥವಾ ನೀವು ಮಾಡುವಂತಹ ಕೆಲಸಕ್ಕೆ, ಸಂಸ್ಥೆಗೆ ಅಥವಾ ಇಲಾಖೆಗೆ ಏನೂ ತೊಂದರೆಗಳು ಆಗದೇ ಇರುವ ಹಾಗೆ ನೋಡಿಕೊಳ್ಳಿ. ಸಾಕು ಪ್ರಾಣಿಗಳಿಗೆ ಆಹಾರವನ್ನು ನೀಡಿ, ಜೊತೆಗೆ ದಯೆಯನ್ನು ತೋರಿಸಿ. ಯಾವ ಸಂದರ್ಭದಲ್ಲಿ ಆ ಪ್ರಾಣಿಗಳು ಹೇಗಿರುತ್ತೋ ಅದಕ್ಕೆ ದಯೆಯನ್ನು ತೋರಿಸಿ ಅನ್ನುವಂಥದ್ದು ಶುಭವಾಗಿ. ಮಿಥುನ ರಾಶಿ, ಮಕ್ಕಳಿಂದ ತೊಂದರೆ ಆಗಬಹುದು, ಅದರ ಬಗ್ಗೆ ಎಚ್ಚರ ಇರಲಿ. ಅಂದರೆ ಮಕ್ಕಳು ತಮ್ಮದಲ್ಲದೇ ಇರತಕ್ಕಂತಹ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು, ಬೇರೆ ಬೇರೆಯಾಗಿ ವರ್ತಿಸುವಂಥದ್ದು, ವಯಸ್ಸಿಗೆ ಮೀರಿದಂತಹ ಕೆಲವು ಚಟುವಟಿಕೆಗಳು, ಅನಗತ್ಯವಾಗಿ ಬೇರೆ ಬೇರೆ ವ್ಯವಹಾರಗಳಲ್ಲಿ ತೊಡಗತಕ್ಕಂಥದ್ದು, ಕೆಲವಷ್ಟು ವಿಚಾರಗಳಲ್ಲಿ ವಾಮಮಾರ್ಗವನ್ನು ಅನುಸರಿಸ್ತಕ್ಕಂಥದ್ದು, ತಮ್ಮ ವಿಷಯ, ತಮ್ಮ ವೃತ್ತಿ, ತಮ್ಮ ಉದ್ಯೋಗ ಇದನ್ನು ಹೊರತಾಗಿ ಬೇರೆ ಬೇರೆ ಏನೋ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಪೋಷಕರಾದಂಥವರಿಗೆ ಅವಮಾನಕ್ಕೆ, ತೊಂದರೆಗೆ ಕಾರಣವಾಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ರಹಸ್ಯ ವಿಚಾರಗಳಿಂದ ನಿಮಗೇ ತೊಂದರೆ, ನಿಮಗೆ ಅವಮಾನಗಳಾಗತ್ತೆ. ಹಾಗಾಗಿ ಅಂತಹ ರಹಸ್ಯವಾಗಿ ಸಮಾಜಕ್ಕೆ ಯಾವುದು ಮಾರಕವಾಗಿದೆಯೋ,
ಕುಟುಂಬಕ್ಕೆ ಸಂಸಾರಕ್ಕೆ ಯಾವುದು ಮಾರಕವಾದಂತಹ ವಿಚಾರಗಳಿರುತ್ತೋ ಹಾಗೆದ್ದೇನಾದರೂ ಇದ್ದರೆ ಅದೆಲ್ಲವನ್ನು ದೂರ ಮಾಡಬೇಕು, ಇಲ್ಲದೇ ಇದ್ದರೆ ಅವಮಾನವಾಗತ್ತೆ ಎನ್ನುವಂಥದ್ದು. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಶುಭವಾದಂತಹ ದಿವಸ. ಹಿಂದೆ ಪಟ್ಟ ಪರಿಶ್ರಮದ ಫಲ ಈ ದಿವಸ ನಿಮಗೆ ಯಾವುದೋ ದ್ರವ್ಯದ ರೂಪದಲ್ಲೋ ಹಣದ ರೂಪದಲ್ಲೋ ಸಿಕ್ಕಬಹುದು ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಸಂತೋಷ ಆಗುವಂಥದ್ದಾಗತ್ತೆ. ನಿಮ್ಮ ತಪ್ಪು ನಿಮ್ಮನ್ನು ಕಾಡ್ತಾ ಇರುತ್ತೆ, ಅಂದರೆ ಪಾಪಪ್ರಜ್ಞೆ ಅಂತ ಏನು ಹೇಳ್ತೀವಿ ಆ ರೀತಿಯಲ್ಲಿ ತೊಂದರೆಗಳು ನಿಮಗೆ ಆಗುವಂಥದ್ದಾಗತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರ ಇತ್ಯಾದಿಗಳೆಲ್ಲವೂ ಕೂಡ ಬಹಳ ವೇಗವಾಗಿ ನಡೀತಕ್ಕಂತಹ ದಿವಸ. ನಿಮ್ಮ ಆತುರಕ್ಕನುಗುಣವಾಗಿ ಎಲ್ಲ ಕಾರ್ಯಗಳು ಕೂಡ ನಡೆಯುತ್ತೆ ಅಂತ ಅರ್ಥ. ಸ್ವಂತ ಬುದ್ಧಿಯಿಂದ ನಿಮ್ಮ ಕೆಲಸವನ್ನು ಮಾಡಿ, ಬೇರೆಯವರು ಹೇಳ್ತಕ್ಕಂತಹದ್ದು ಸಲಹೆಯಾಗಿ ಸ್ವೀಕಾರ ಮಾಡಿ, ಆದರೆ ಬೇರೆಯವರು ಹೇಳಿದಂತೆಯೇ ನಡೀತೀನಿ ಅನ್ನೋಂಥದ್ದು ಇದೆಯಲ್ಲ, ಅದು ನಿಮ್ಮ ಯೋಗ್ಯತೆಗೆ ಅಲ್ಲ ಅಂತ ಹೇಳಿ ಜ್ಞಾಪಿಸ್ಬೇಕು. ಬೇರೆಯವರನ್ನ ಅನುಸರಿಸಿ ಒಳ್ಳೆಯದು, ಆದರೆ ಅನುಕರಿಸೋಕ್ಕೆ ಹೋಗಬೇಡಿ ಅಂತ ಹೇಳಿ ಸಲಹೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಅನುಕೂಲ ಇರತಕ್ಕಂಥವರು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಭಸ್ಮದಿಂದ ಅರ್ಚನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಮಕ್ಕಳಿಂದ ಸಂತೋಷ ಸಿಗ್ತಕ್ಕಂತಹ ದಿವಸ ಇದು. ಮಕ್ಕಳ ಒಂದು ವಿದ್ಯಾಭ್ಯಾಸ, ಅವರ ಜೀವನದಲ್ಲಿ ಆಗ್ತಕ್ಕಂತಹ ಧನಾತ್ಮಕವಾದಂತಹ ಬದಲಾವಣೆ, ಅವರು ಜೀವನದಲ್ಲಿ ಕಂಡುಕೊಂಡಂತಹ ಜೀವನದ ನೆಲೆ, ಇವೆಲ್ಲವೂ ಕೂಡ ನಿಮಗೆ ಸಂತೋಷವನ್ನು ತಂದುಕೊಡುತ್ತೆ. ಉದ್ಯೋಗ ಅಥವಾ ವೃತ್ತಿ ಇದರಲ್ಲಿ ಬದಲಾವಣೆಗೆ ಅವಕಾಶ ಇದೆ. ಅದು ಧನಾತ್ಮಕವಾಗಿ ಫಲವನ್ನು ಕೊಟ್ಟಾಗ ತುಂಬ ಸಂತೋಷವಾಗ್ತಕ್ಕಂಥದ್ದಾಗತ್ತೆ. ನಿಮ್ಮ ವ್ಯವಹಾರದ ನಿರ್ಧಾರಗಳನ್ನು ನೀವೇ ಮಾಡಿದರೆ ಬಹಳ ಒಳ್ಳೆಯದಾಗಿರುತ್ತೆ. ಬೇರೆಯವರ ಸಲಹೆಗಳು ಸೂಚನೆಗಳು, ಆ ಕಾಲಕ್ಕನುಗುಣವಾದಂತಹ ಮಾತುಗಳು ಎಲ್ಲವೂ ಬೇಕು, ಆದರೆ ಸರಿತಪ್ಪುಗಳ ವಿವೇಚನೆಯಿಂದ ನಿರ್ಧಾರ ಮಾಡಬೇಕಾದಂಥವರು ನೀವೇ ಆಗಿರ್ತೀರಿ. ಮಹಿಳೆಯರಿಗೆ ಆರೋಗ್ಯದ ಸಮಸ್ಯೆ ಕಾಡಬಹುದು. ಬೇರೆಯವರ ಸಹಾಯವನ್ನು ನಿರೀಕ್ಷೆಯಲ್ಲಿ ಇಟ್ಟುಕೊಂಡಿದ್ದರೆ ಅದು ನಿಮಗೆ ನಿರಾಸೆಯನ್ನು ಉಂಟು ಮಾಡುತ್ತೆ. ಯಾರೋ ನಮಗೆ ನಮ್ಮ ವ್ಯವಹಾರಕ್ಕೆ ಸಹಾಯ ಮಾಡ್ತಾರೆ, ಈ ವ್ಯಕ್ತಿಯನ್ನು ನಂಬಿದ್ದೀನಿ ಅಂತ ಹೇಳಿ ನೀವು ಅಂದ್ಕೊಂಡಿದ್ರೆ ಆ ವ್ಯಕ್ತಿಯಿಂದ ನಿಮಗೆ ನಿರಾಸೆ ಆಗ್ತಕ್ಕಂಥದ್ದು ಸಹಜವಾಗಿರುತ್ತೆ. ಆಗ ನೀವು ಬೇಸರವನ್ನು ಮಾಡಿಕೊಳ್ಬಾರ್ದು ಅನ್ನುವಂಥದ್ದು. ಹಣದ ಅಭಾವ, ತುಂಬ ಬೇಸರ, ವೈರಾಗ್ಯದ ಮಾತು ಇವೆಲ್ಲವೂ ಕೂಡ ಉಂಟಾಗುವಂಥದ್ದು. ಯಾವಾಗ ಯಾರನ್ನೋ ನಂಬಿಕೊಂಡು ದೊಡ್ಡ ವ್ಯವಹಾರಕ್ಕೆ ಕೈ ಹಾಕಿ ಆ ವ್ಯಕ್ತಿಯಿಂದ ಸಹಾಯ ಸಹಕಾರ ಸಿಕ್ಕಲಿಲ್ಲ ಅಂತಾದಾಗ ಸಹಜವಾಗಿ ಬೇಸರವಾಗ್ತಕ್ಕಂಥದ್ದಾಗತ್ತೆ, ಅಥವಾ ಕೊಟ್ಟಂತಹ ಮಾತಿಗೆ ತಪ್ಪದ ಹಾಗಾಗತ್ತೆ, ಅವಮಾನಕ್ಕೆ ಕಾರಣವಾಗತ್ತೆ. ವ್ಯವಹಾರದಲ್ಲಿ ಇಂತಹ ಲಕ್ಷಣಗಳು ಬಂದಾಗ ಅವಮಾನಗಳೇ ಹೆಚ್ಚು ಅನ್ನುವಂಥದ್ದನ್ನು ಗಮನಿಸಬೇಕು. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ, ಆ ದತ್ತಾತ್ರೇಯರ ಅನುಗ್ರಹ ನಿಮಗಿರಲಿ. ಶುಭವಾಗಿ. ಸಿಂಹರಾಶಿ, ಕೆಲಸದಿಂದ ಆಯಾಸ, ಬೇಸರ, ಆಲಸ್ಯ ಇವೆಲ್ಲವೂ ಕೂಡ ಕಾಡಬಹುದು. ಆದರೆ ನೀವು ಎಷ್ಟು ಸಾಧ್ಯವೋ ಅಷ್ಟು ಉತ್ಸಾಹಭರಿತರಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ನಿಮಗೆ ಕ್ಷೇಮ ಅಂತ ಅರ್ಥ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಎದುರಾಗಬಹುದು, ಆದರೆ ಅದನ್ನು ಬುದ್ಧಿವಂತಿಕೆಯಿಂದ ಸರಿಪಡಿಸ್ಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ಎಲ್ಲವೂ ಕೂಡ ನಿಮಗಿದೆ. ಧೋರಣೆಯನ್ನು ಮಾಡದಲೇ ಅದನ್ನು ಸರಿಪಡಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಿ, ಅನುಕೂಲವಾಗ್ತಕ್ಕಂಥದ್ದಿದೆ. ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳಲ್ಲಿ ಬೇರೆ ಯಾರೂ ಕೂಡ ಬರದೇ ಇರುವ ಹಾಗೆ, ಮಾತಾಡದೇ ಇರುವ ಹಾಗೆ ಗಮನಿಸ್ಕೊಳ್ಳಿ. ಯಾರನ್ನು ಕೂಡ ಆ ವಿಷಯಗಳಲ್ಲಿ ಹತ್ತಿರಕ್ಕೆ ಸೇರಿಸ್ಕೊಳ್ಬೇಡಿ ಅಂತ ಅರ್ಥ. ಸಾಮಾಜಿಕವಾದಂತಹ ಸ್ಥಾನಮಾನವನ್ನು ಅಪೇಕ್ಷಿಸಬಹುದಾದಂತಹ ದಿವಸ ಇದು. ಸಮಾಜದಲ್ಲಿ ಗೌರವವಾಗಲಿ, ನೆಮ್ಮದಿಯಾಗಲಿ, ಅಥವಾ ಬೇರೆ ಒಂದು ತೃಪ್ತಿಯ ವಾತಾವರಣವಾಗಲಿ ನಿಮಗೆ ಸಿಕ್ಕಬೇಕು ಅಂತಾದರೆ ಅದರ ಬಗ್ಗೆ ಗಮನವನ್ನು ಹರಿಸಬಹುದು. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂತಹ ದಿವಸ ಇದು. ಅನುಕೂಲವಾಗುವಂತಹ ವಿಚಾರಕ್ಕೆ ನಿಮಗೆ ಆಸ್ಪದಗಳು ಹೆಚ್ಚಾಗತ್ತೆ. ನಿಮ್ಮ ಪ್ರಯತ್ನಗಳನ್ನು ಮಾಡಿ ಅದರಿಂದ ಉತ್ತಮವಾದಂತಹ ಎಲ್ಲ ಅನುಕೂಲಗಳನ್ನು ಪಡ್ಕೊಳ್ಳಿ ಅಂತ ಅರ್ಥ. ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಮಾಡಿಕೊಳ್ಬೇಡಿ. ಅದು ದೊಡ್ಡದಾಗಿ ಬೆಳೆದಾಗ ದೋಷ, ದ್ವೇಷ, ಅಸೂಯೆಗಳು ಹೆಚ್ಚಾಗ್ತಕ್ಕಂಥದ್ದು, ಅದು ಮಾನಸಿಕವಾದ ಕಿರಿಕಿರಿ, ಇದರಿಂದ ಎಲ್ಲವೂ ಕೂಡ ಹಾಳಾಗ್ತಕ್ಕಂಥದ್ದಾಗುತ್ತೆ. ವೃದ್ಧರಿಗೆ, ವಯಸ್ಸಾದಂಥವರಿಗೆ ಹಣ್ಣುಗಳನ್ನು ಕೊಡಿ, ಅವರ ಮನಸ್ಸನ್ನು ಸಂತೋಷಪಡಿಸಿ, ಪಾಪವನ್ನು ಕಳಕೊಳ್ಳಿ, ಪುಣ್ಯ ಸಂಚಯವನ್ನು ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಲೇಖಕರಿಗೆ ಉತ್ತಮವಾದಂತಹ ದಿವಸ ಇದು. ಲೇಖಕರು ತಮ್ಮ ವೃತ್ತಿಯನ್ನು ಅಥವಾ ತಮ್ಮ ಉದ್ಯೋಗವನ್ನು ಪರಿಪೂರ್ಣವಾಗಿ ಲೇಖನದಲ್ಲೇ, ಬರವಣಿಗೆಯಲ್ಲೇ ತೊಡಗಿಸ್ಕೊಂಡಿದ್ದರೆ
ಅವರಿಗೆ ಸಂಪೂರ್ಣವಾಗಿ ಅನುಕೂಲ ಸಹಾಯ ಆಗ್ತಕ್ಕಂತಹ ದಿವಸ ಇದು. ಕಷ್ಟಗಳನ್ನು ನಿಮ್ಮ ಮನಸ್ಥೈರ್ಯದಿಂದಲೇ ದೂರ ಮಾಡಿಕೊಳ್ಬೇಕು, ಮನಸ್ಸಿನಲ್ಲಿ ಗಟ್ಟಿತನವನ್ನು ತಂದುಕೊಳ್ಬೇಕು, ಮನೋಬಲ ಹೆಚ್ಚಾಗಬೇಕು. ಅದರಿಂದ ಬರುವಂತಹ ಸಮಸ್ಯೆಗಳು ಸಂಕಷ್ಟಗಳು ಎಲ್ಲವನ್ನ ದೂರ ಮಾಡ್ಕೊಳ್ತಕ್ಕಂತಹ ಶಕ್ತಿ ಇದೆ ಅನ್ನುವಂಥದ್ದನ್ನು ತಿಳಿಬೇಕಾಗತ್ತೆ. ಮಕ್ಕಳಿಂದ ಪೋಷಕರಿಗೆ ತುಂಬ ಬೇಸರವಾಗ್ತಕ್ಕಂತಹ ದಿವಸ. ಏನೋ ಎಡವಟ್ಟೆಗಳನ್ನು ತಪ್ಪುಗಳನ್ನು ಮಾಡಿಕೊಂಡು ಬರ್ತಾರೆ, ಸಮಸ್ಯೆಗಳನ್ನು ಮನೆಗೆ ತರ್ತಾರೆ. ಅದು ಪೋಷಕರಿಗೆ ದುಃಖದಾಯಕವಾಗಿರ್ತಕ್ಕಂಥದ್ದಾಗತ್ತೆ. ಹಳೆಯ ನೆನಪುಗಳಿಂದ ಒಂದಷ್ಟು ಸಂತೋಷವಾಗುತ್ತೆ, ನಾನು ಕೂಡ ಹೀಗೆ ಮಾಡಿದ್ದೆ ಅನ್ನುವಂಥದ್ದಿರಬಹುದು. ಆದರೆ ಅಂತಹ ನೆನಪುಗಳು ಸಂತೋಷವನ್ನು ತರುವಂಥದ್ದಾಗತ್ತೆ. ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿ ಬರುವಂತಹದ್ದು, ದೇವತಾ ಕಾರ್ಯ, ಪೂಜೆ, ಜಪ, ಧ್ಯಾನ, ಹೋಮ, ಹವನ, ವಿಶೇಷವಾಗಿ ಪುಣ್ಯಕ್ಷೇತ್ರಗಳಿಗೆ ದರ್ಶನಕ್ಕೆ ಭೇಟಿಗೆ ಹೋಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ನೆಂಟರಿಷ್ಟರಲ್ಲಿ ಸ್ವಲ್ಪ ಮಟ್ಟಿಗೆ ಅಂತರವನ್ನು ಕಾಯ್ದುಕೊಳ್ಳಿ, ಇಲ್ಲದೇ ಇದ್ದರೆ ಅಪಮಾನವಾಗತ್ತೆ, ಜಗಳವಾಗತ್ತೆ. ಅದು ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಬೇಡಿ. ಪಾರ್ವತಿ ಪರಮೇಶ್ವರರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ವಾಗರ್ಥ ವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರವು ಎಂಬುದಾಗಿ ಅವರ ಧ್ಯಾನವನ್ನು ಮಾಡಿ ಶುಭವಾಗಿ. ತುಲಾರಾಶಿ ಜನಮನ್ನಣೆ, ಗೌರವ, ಪುರಸ್ಕಾರ, ಪ್ರಶಸ್ತಿ ಇವೆಲ್ಲವೂ ಕೂಡ ಸಿಕ್ಕೋದಕ್ಕೆ ಅವಕಾಶಗಳು ಹೆಚ್ಚಾಗಿ ಇರತಕ್ಕಂತಹ ದಿವಸ. ಯಾವುದೇ ರೀತಿಯ ಬದಲಾವಣೆಯ ವಿಚಾರವನ್ನು ತಲೆಯಿಂದ ತೆಗೆದುಹಾಕಿ ಏನೋ ಬದಲಾವಣೆ ಮಾಡಬೇಕು ಅಥವಾ ನಾವು ಯಾವುದೋ ಒಂದು ರೀತಿಯಲ್ಲಿ ಬದಲಾಗಬೇಕು ಈ ರೀತಿ ಮನಸ್ಸಿಗೆ ಬಂದುಬಿಟ್ರೆ ಅದು ಒಳ್ಳೆಯದಲ್ಲ. ಅದಕ್ಕೆ ಅವಕಾಶವೂ ಇಲ್ಲ, ಜೊತೆಗೆ ಸುಸಮಯವೂ ಅಲ್ಲ. ಹಾಗಾಗಿ ಅದನ್ನು ಮನಸ್ಸಿಂದ ತೆಗೆದುಹಾಕ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಸಾಧು ಸಂತರ ಸಮಾಗಮವಾಗಬಹುದು ಅಥವಾ ಅವರ ಅನುಗ್ರಹ ಆಶೀರ್ವಾದಗಳು ನಿಮಗೆ ದೊರಕಬಹುದು ಅಂತ ಅರ್ಥ. ಯಾರು ಜೀವನದಲ್ಲಿ ಸಾಧನೆಯನ್ನು ಮಾಡಿರ್ತಾರೋ ಅಂಥವರ ಒಂದು ಪರಿಚಯ, ಅವರ ಒಡನಾಟ, ಅವರ ಆಶೀರ್ವಾದ, ಅನುಗ್ರಹ, ಮಾರ್ಗದರ್ಶನ ಇದರಲ್ಲಿ ಯಾವುದು ಬೇಕಾದರೂ ಕೂಡ ನಿಮಗೆ ಆಗಬಹುದು ಅಂತ ಅರ್ಥ. ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸ್ತೀರಿ. ಪುನರ್ಜನ್ಮ, ಪೂರ್ವಜನ್ಮ, ಈ ಭಾರತ ದೇಶದಲ್ಲಿ ನಮ್ಮ ಜನ್ಮ ಯಾಕಾಯಿತು, ಅದರ ಸಾಫಲ್ಯತೆ ಏನು, ಇವೆಲ್ಲವೂ ಕೂಡ ವಿಚಾರಗಳು ಚರ್ಚೆಗೆ ಬರಬಹುದು ಅಂತ ಅರ್ಥ. ವೃತ್ತಿಯಲ್ಲಿ ಲಾಭದ ಜೊತೆಗೆ ಸಾಧನೆಯನ್ನು ಕೂಡ ಮಾಡುವಂತಹ ಅವಕಾಶಗಳಿದೆ. ಇದರಿಂದ ಜನಮನ್ನಣೆ, ಗೌರವ ಹೆಚ್ಚಾಗ್ತಕ್ಕಂಥದ್ದು. ಕುಟುಂಬದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಕುಟುಂಬಕ್ಕೆ ಏನೇನು ಬೇಕು ಎಲ್ಲವನ್ನ ನೀವು ವ್ಯವಸ್ಥಿತವಾಗಿ ಮಾಡಿದಾಗ ಕುಟುಂಬದಲ್ಲಿ ಶಾಂತಿ ಅಂತಕ್ಕಂಥದ್ದು ನೆಲೆಸುತ್ತೆ ಅಂತ ಅರ್ಥ. ಮಕ್ಕಳಿಗೆ ಸಿಹಿ ಪದಾರ್ಥವನ್ನು ಹಂಚಿ ಶುಭವಾಗಿ. ವೃಶ್ಚಿಕ ರಾಶಿ ಪ್ರೇಮಿಗಳಿಗೆ ಅಪಘಾತವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ವಾಹನ ಚಾಲನೆಯಲ್ಲಿ ವಿವೇಕವನ್ನು, ತಾಳ್ಮೆಯನ್ನು ಕಳ್ಕೊಳ್ತಕ್ಕಂಥದ್ದು, ಅತ್ಯುತ್ಸಾಹ, ಅತಿ ಸಂತೋಷದಿಂದ ವಾಹನ ಚಾಲನೆಯನ್ನು ಮಾಡ್ತಕ್ಕಂಥದ್ದು ನಿಮ್ಮ ಒಂದು ಅವಸಾನಕ್ಕೆ ಕಾರಣ ಅಂತ ಹೇಳಬೇಕಾಗುತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ ಸ್ವಲ್ಪ ಮಟ್ಟಿಗೆ ತಮ್ಮ ಕ್ಷೇತ್ರದಲ್ಲಿ ಹಿನ್ನಡೆಯಾಗುವಂತಹ ಸಾಧ್ಯತೆ ಇದೆ. ಮನೆಯವರಿಗೆ ಬಹಳ ವಿಧೇಯರಾಗಿ ವರ್ತಿಸಬೇಕು. ದೊಡ್ಡವರಿಗೆ ಅವರ ಜೊತೆಯಲ್ಲಿ ಮಾತಾಡುವಾಗ, ಅವರ ಜೊತೆಯಲ್ಲಿ ಇನ್ನೇನಾದರೂ ಕೇಳುವಾಗ ತುಂಬ ವಿಧೇಯರಾಗಿದ್ದರೆ ಬಹಳ ಒಳ್ಳೆಯದಾಗಿರುತ್ತೆ. ಆರೋಗ್ಯದಲ್ಲಿ ಸಮಸ್ಯೆಗಳು ಬರದೇ ಇರುವ ಹಾಗೆ ನೀವು ಕಾಪಾಡಿಕೊಳ್ಬೇಕು. ಸಮಸ್ಯೆ ಬಂತು ಅಂತಾದರೆ ಅದು ನಿಮಗೆ ದೊಡ್ಡ ಮಟ್ಟದ ಕಷ್ಟ ಇದೆ. ತುಂಬ ಗಣ್ಯರು, ಶ್ರೀಮಂತರು ಅಥವಾ ಸಾಧಕರು ಇಂತಹ ವ್ಯಕ್ತಿಗಳ ಭೇಟಿಗೆ ಅವಕಾಶ ಇದೆ. ಲಾಭವೂ ಕೂಡ ಇರುವಂಥದ್ದು. ಅದರ ಸದ್ವಿನಿಯೋಗವಾಗಲಿ ಅನ್ನುವಂಥದ್ದು ನಮ್ಮ ಆಶಯ. ನಿಮ್ಮ ಆಸೆಗಳು ಇಂದು ಈಡೇರ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಅಘೋರ ರುದ್ರನನ್ನು ಪ್ರಾರ್ಥನೆ ಮಾಡಿ. ಅಘೋರಾಯ ನಮಸ್ತುಭ್ಯಂ ಘೋರ ಘೋರ ಭಯಂಕರ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ ಎಂಬುದಾಗಿ ಪ್ರಾರ್ಥನೆ ಇರಲಿ. ಶುಭವಾಗಿ. ಧನುರ್ರಾಶಿ ಮನೆಯ ವಿಚಾರಕ್ಕೆ, ಮನೆ ಕಟ್ಟುವ ವಿಚಾರಕ್ಕೆ, ಮನೆಯನ್ನು ಕೊಂಡುಕೊಳ್ಳುವಂಥ ವಿಚಾರಕ್ಕೆ ಸ್ವಲ್ಪ ಸಮಸ್ಯೆಗಳು ಎದುರಾಗಬಹುದು. ಜಾಗ್ರತೆಯನ್ನು ವಹಿಸಿ ಅನ್ನುವಂಥದ್ದು. ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗತ್ತೆ. ಅದರ ಬಗ್ಗೆಯೂ ಕೂಡ ಜಾಗ್ರತೆ ಇರಲಿ, ಎಚ್ಚರಿಕೆ ಇರಲಿ ಅನ್ನುವಂಥದ್ದು. ಜೀವನದಲ್ಲಿ ಅಸ್ಥಿರತೆ ಎನ್ನುವಂಥದ್ದು ಕಾಡಬಹುದು. ಅದು ವಾಸ್ತವವಾಗಿ ಜೀವನ ಅಂತಕ್ಕಂತಹದ್ದೇ ಶಾಸ್ತ್ರೋಕ್ತವಾಗಿ ಅಸ್ಥಿರವಾದಂತಹದ್ದು. ಆದರೆ ನಮ್ಮ ವೈಯಕ್ತಿಕವಾದ ಅಂತಹ ಅನುಭವಕ್ಕೆ ಬಂದಾಗ ಅದಕ್ಕೆ ಬೆಲೆ ಹೆಚ್ಚಾಗ್ತಕ್ಕಂಥದ್ದು. ಇದನ್ನು ಗಮನಿಸ್ಕೊಳ್ಳದೇ ಇದ್ದಾಗ ನಾವು ಪ್ರತಿ ಕ್ಷಣವೂ ಕೂಡ ನೋವನ್ನು, ಕಷ್ಟವನ್ನು ಅನುಭವಿಸ್ತೀವಿ. ಇದು ಸ್ವಭಾವ ಅಂತ ಹೇಳಿ ಗೊತ್ತಾದಾಗ ಮಾತ್ರ
ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂಥದ್ದು. ಸರ್ಕಾರಿ ಉದ್ಯೋಗಿಗಳಿಗೆ ಅನುಕೂಲವಾಗುವಂತಹ ದಿವಸ ಇದು. ಬಂಧುಗಳಲ್ಲಿ ವ್ಯಾವಹಾರಿಕ ವಿಚಾರಕ್ಕೆ ಬೇಸರ ಮತ್ತು ಜಗಳ ಆಗುವಂತಹ ಸಾಧ್ಯತೆ ಇರುತ್ತೆ. ಲಾಭವೋ ಹಣವೋ ಆಸ್ತಿಯೋ ವಸ್ತುವೋ ಇದ್ಯಾವುದೋ ಬೇಕು ಅಂತಲೋ ಅಥವಾ ತಾತ್ಕಾಲಿಕವಾಗಿ ಅದರ ಉಪಯೋಗವಾಗಲಿ ಅಂತಲೋ ಅಪೇಕ್ಷೆ ಪಟ್ಟಾಗ ನಿರಾಕರಣೆ ಆದರೆ ಪರಸ್ಪರವಾಗಿ ಅಲ್ಲಿ ವೈರುಧ್ಯ ಬೆಳೀತಕ್ಕಂಥದ್ದು ಸಹಜವಾಗಿರುತ್ತೆ. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಳಿ. ಎಲ್ಲದಕ್ಕೂ ಕೂಡ ಭಗವಂತನ ಅನುಗ್ರಹವೇ ಕಾರಣ. ಭಗವಂತ ನಮ್ಮ ಜೊತೆಯಲ್ಲಿ ಇದ್ದು ಬಿಟ್ಟರೆ ನಮಗೆಲ್ಲವೂ ಕೂಡ ಜಯ ಅನ್ನುವಂತಹ ಭಾವನೆ ಮನಸ್ಸಿಗೆ ಬರಲಿ. ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಆರ್ಥಿಕವಾದಂತಹ ಬಿಕ್ಕಟ್ಟು, ಆರ್ಥಿಕ ಸಂಕಷ್ಟ, ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಈ ದಿವಸ ಎದುರಾಗಬಹುದು. ಆದರೆ ಅದೃಷ್ಟವಶಾತ್ ಸಾಯಂಕಾಲದ ಹೊತ್ತಿಗೆ ಅವೆಲ್ಲವೂ ಕೂಡ ಸರಿಯಾಗುವಂತಹ ಸಾಧ್ಯತೆ ಇದೆ. ರಾಜಕೀಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂಥದ್ದಿದೆ. ಅಪರೂಪದ ವ್ಯಕ್ತಿಗಳ ಭೇಟಿ ಅಥವಾ ಅವರ ಆಗಮನ ನಿಮಗೆ ತುಂಬ ಸಂತೋಷವನ್ನು ತಂದುಕೊಡುತ್ತೆ ಎನ್ನುವಂಥದ್ದು ರಾಜಕಾರಣಿಗಳಿಗೆ ಶುಭವಾದಂತಹ ದಿವಸ. ನಿಮ್ಮ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಗಳಿಸಲಿಕ್ಕೆ, ಜನ ಮನವನ್ನು ಗೆಲ್ಲಲಿಕ್ಕೆ ಅವಕಾಶಗಳು ಹೆಚ್ಚಾಗತ್ತೆ. ಮನೋರಂಜನೆಗೆ ಅವಕಾಶಗಳು ಹೆಚ್ಚು ಸಿಕ್ಕುವಂತಹ ದಿವಸ ಇದು. ಮನೆ, ಮಕ್ಕಳು, ಕರ್ತವ್ಯ ಇವೆಲ್ಲವನ್ನು ಸರಿಯಾಗಿ ನಿಭಾಯಿಸೋದರಿಂದ ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ನೆಮ್ಮದಿ ಸಿಕ್ಕುವಂಥದ್ದಾಗತ್ತೆ. ಕುಟುಂಬದ ಸಂತೋಷವನ್ನು ನೀವು ನೋಡ್ತೀರಿ. ಇವೆಲ್ಲವೂ ಕೂಡ ನಿಮಗೆ ಬಹಳ ಅನುಕೂಲಕರವಾಗಿ ಕೆಲಸವನ್ನು ಮಾಡುತ್ತೆ. ಕುಬೇರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗುವಂಥದ್ದಾಗತ್ತೆ. ಮಕ್ಕಳ ದೂರ ಪ್ರಯಾಣದ ವಿಚಾರದಲ್ಲಿ ಚರ್ಚೆ ಆಗ್ಬೋದು. ವಿದೇಶಕ್ಕೆ ಓದಕ್ಕೆ ಹೋಗೋದಿರ್ಬೋದು, ಅಥವಾ ವಿದೇಶದಲ್ಲಿ ಕೆಲಸವನ್ನು ಅರಸಿ ಹೋಗ್ಬೋದು, ಅಥವಾ ಇನ್ಯಾಲೋ ಪ್ರವಾಸ ಪ್ರಯಾಣಗಳಿಗೆ ಮಕ್ಕಳು ದೂರ ಹೋಗುವಂಥದ್ದಿರ್ಬೋದು. ಈ ವಿಷಯಗಳೆಲ್ಲ ಚರ್ಚೆಗೆ ಬರುವಂತಹ ಕಾರಣ ಇರುತ್ತೆ. ಹಿರಿಯರ ಸಲಹೆ ಬಹಳ ಮುಖ್ಯವಾಗುತ್ತೆ. ತಾತ್ಸಾರವನ್ನು ಮಾಡಬೇಡಿ. ದೊಡ್ಡವರ ಮಾತು ನಿಮಗೆ ಅಸಡ್ಡೆ ಅಂತ ಅನಿಸಿದರೆ ಅದರಿಂದ ಆಗತಕ್ಕಂತಹ ಲಾಭ ತಪ್ಪಿ ಹೋದಾಗ ಅದರ ಬೆಲೆ ನಿಮಗೆ ಗೊತ್ತಾಗುವಂಥದ್ದಾಗತ್ತೆ. ಅಪರಿಚಿತರಲ್ಲಿ ಯಾವುದೇ ರೀತಿಯ ನಂಬಿಕೆಯನ್ನು ಇಟ್ಟುಕೊಳ್ಬೇಡಿ. ಎಂಥದೇ ಕೆಲಸ ಆಗಿರಲಿ, ನೀವೊಂದಷ್ಟು ಪರಾಮರ್ಶೆ ಮಾಡ್ತಕ್ಕಂತಹ ಪ್ರಯತ್ನಗಳು ನಿಮ್ಮಿಂದ ಆಗಲಿ ಅನ್ನುವಂಥದ್ದು. ವಿನಾಕಾರಣ ಪ್ರಯಾಣ ಬೇಡ. ಅಂದರೆ ಸುಮ್ಮನೆ ಮೋಜು ಮಸ್ತಿಗೋಸ್ಕರವಾಗಿ ತಿರುಗ್ತೀನಿ ಅಂತಂದರೆ ಅದು ಬೇಡ ಅಂತ ಅರ್ಥ. ಆರೋಗ್ಯದ ಸಮಸ್ಯೆ, ಆಲಸ್ಯ ಇವೆಲ್ಲ ನಿಮಗೆ ಈ ದಿವಸ ಕಾಡುವಂಥದ್ದಾಗತ್ತೆ. ಕುಲದೇವರಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ತುಪ್ಪದ ದೀಪವನ್ನು ಹಚ್ಚಿ. ಶುಭವಾಗಲಿ. ಅಂಧಕಾರ ಅಂತಕ್ಕಂಥದ್ದು ನಿಮ್ಮಿಂದ, ನಿಮ್ಮ ಜೀವನದಿಂದ ಕಳೆದು ಹೋಗಲಿ. ಒಳ್ಳೆಯದು, ಉತ್ತಮವಾದಂತಹ ಒಂದು ಬೆಳಕು ನಿಮ್ಮ ಜೀವನದಲ್ಲಿ ಬರಲಿ ಅನ್ನುವಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಪ್ರತಿ ಕ್ಷಣವೂ ಕೂಡ ಜಾಗೃತವಾಗಿರಬೇಕಾದಂತಹ ದಿವಸ. ಒಂದು ಕ್ಷಣ ಎಚ್ಚರ ತಪ್ಪಿದರೂ ಕೂಡ ತೊಂದರೆಗೆ ಅವಕಾಶಗಳು ಹೆಚ್ಚಾಗುವಂಥದ್ದಾಗುತ್ತೆ. ವೃತ್ತಿ ಜೀವನವನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಈಗ ಸೂಕ್ತವಾದಂತಹ ಸಮಯ ಅಲ್ಲ ಇದು. ಹಾಗಾಗಿ ವೃತ್ತಿ ಜೀವನದ ಬಗ್ಗೆ ಹೆಚ್ಚು ಗಮನ ಇರಬೇಕಾಗತ್ತೆ ಅನ್ನುವಂಥದ್ದು. ತುಂಬ ತಾಳ್ಮೆಯಿಂದ ವರ್ತಿಸಬೇಕಾದಂತಹ ದಿವಸ. ತಾಳ್ಮೆಯನ್ನು ಕಳ್ಕೊಂಡ್ರಿ, ಕೆಲಸ ಹೋಯಿತು ಅಂತ ಅರ್ಥ. ಗೌರವಾನ್ವಿತ ವ್ಯಕ್ತಿಗಳು ನಿಮಗೆ ಉತ್ತಮವಾದಂತಹ ಸಲಹೆಗಳನ್ನು ನೀಡಬಹುದು. ಸಲಹೆಯನ್ನು ಸರಿಯಾಗಿ ಸ್ವೀಕಾರ ಮಾಡಿ ಸರಿಯಾದಂತಹ ರೀತಿಯಲ್ಲಿ ಅಳವಡಿಸ್ಕೊಳ್ಳಿ ಅಂತ ಅರ್ಥ. ನಿಮ್ಮ ಯೋಜನೆಗೆ ಕುಟುಂಬದವರ ಸಂಪೂರ್ಣವಾದಂತಹ ಸಹಕಾರ ಸಿಕ್ಕುವಂತಹ ದಿವಸ. ಮನೆಯವರು ಬೆಂಬಲಿಸ್ತಾರೆ ಅಂತಾದರೆ ನೀವೊಂದಷ್ಟು ಕೆಲಸವನ್ನು ಗಟ್ಟಿ ಮಾಡಿಕೊಳ್ಳಬಹುದು ಅನ್ನುವಂಥದ್ದು ಅರ್ಥವಾಗುತ್ತೆ. ಹಳೆಯ ಸ್ನೇಹಿತರು ಸಂಪರ್ಕಕ್ಕೆ ಬರ್ತಾರೆ. ಅವರ ಸ್ನೇಹದಿಂದ ಅಥವಾ ಪುನರ್ಮಿಲನದಿಂದ ನಿಮಗೊಂದಷ್ಟು ಅನುಕೂಲಗಳು ಆಗ್ತಕ್ಕಂಥದ್ದು ಹೆಚ್ಚಾಗಿ ಕಾಣುತ್ತೆ. ವಿಘ್ನೇಶ್ವರನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.